ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು SSLCಯ FA3 ಎಕ್ಸಾಮಿನೇಷನ್ ಕ್ವಶನ್ ಪೇಪರನ್ನು ಸೈನ್ಸಲ್ಲಿ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಸೊ ಈ ಮೊದಲಿಗೆ ನಾವು ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ FA3 ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ. ತುಂಬ ಜನ ವಿದ್ಯಾರ್ಥಿಗಳು ನೋಡಿದ್ದಾರೆ. ಸೊ ಬೇರೆ ವಿಷಯಗಳ ಒಂದು ಕ್ವಶನ್ ಪೇಪರ್ಗಳನ್ನು ಹಾಕಿ ಅಂತ ರಿಕ್ವೆಸ್ಟನ್ನು ಸಹಿತ ಇತ್ತು. ಸೊ ಅದಕ್ಕಾಗಿ ಇವತ್ತು ವಿಜ್ಞಾನ ವಿಷಯದಲ್ಲಿನೂ ಕೂಡ ನಾವೇನು ಮಾಡ್ತಿದ್ದೀವಿ, FA3 ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಅದ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ FA ಕ್ವಶನ್ ಪೇಪರ್ ವಿಡಿಯೋ ನೋಡ್ಬೋದು. ದಯಮಾಡಿ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಾವು 6, 7, 8, 9ನೇ ತರಗತಿಗೆ ಕಲಿಕಾ ಚೇತರಿಕೆ ವಿಡಿಯೋಗಳನ್ನು ಹಾಕ್ತಿದ್ದೀವಿ. ಅಷ್ಟೇ ಅಲ್ಲದೆ 8ನೇ ತರಗತಿಗೆ NMMS ವಿಡಿಯೋಗಳನ್ನು ಹಾಕ್ತಿದ್ದೀವಿ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ನನ್ನು ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ನೀವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ. ಹಾಗಾದರೆ ಶುರು ಮಾಡೋಣ. ಇವತ್ತು 10ನೇ ತರಗತಿಯ ವಿಜ್ಞಾನ ವಿಷಯದ FA3 ಕ್ವಶನ್ ಪೇಪರನ್ನು. ಹಾಗಾದರೆ ಈ ಒಂದು ಕ್ವಶನ್ ಪೇಪರ್ಗೆ ಯಾವೆಲ್ಲ ಪಾಠಗಳನ್ನು ಆಯ್ಕೆ ಮಾಡಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಹೇಳೋದಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಧಾತುಗಳ ಆವರ್ತನೀಯ ವರ್ಗೀಕರಣ. 11ನೇ ಪಾಠ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ. 12ನೇ ಪಾಠ ಅನುವಂಶೀಯತೆ ಮತ್ತು ಜೀವ ವಿಕಾಸ ಅಂತ. ಸೊ ಒಟ್ಟು 4 ಪಾಠಗಳನ್ನು ತೆಗೆದುಕೊಂಡಿದ್ದೀವಿ. ಏಕೆಂದರೆ ಸೆಕೆಂಡ್ ಪಾರ್ಟಲ್ಲಿ 8 ಪಾಠಗಳಿದ್ದಾವೆ. ಸೊ FA3ಗೆ 4, FA4ಕ್ಕೆ 4. ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ತರಗತಿ 10 ವಿಷಯ ವಿಜ್ಞಾನ, ಅಂಕ 20, ಅವಧಿ 1 ಗಂಟೆ. ಏನಿದೆ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ. ಸೊ 2 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಫಸ್ಟ್ ಕ್ವಶನ್ ಇತ್ತು, ಈಥೇನ್ ಅಣುಸೂತ್ರ C2H6 ಇದರಲ್ಲಿ ಇರೋದು ಏನು ಅಂತ ಕೇಳಿದ್ದಾರೆ. 6 ಕೋವೆಲೆಂಟ್ ಬಂದ, 7 ಕೋವೆಲೆಂಟ್ ಬಂದ, 8 ಕೋವೆಲೆಂಟ್ ಬಂದ, 9 ಕೋವೆಲೆಂಟ್ ಬಂದ. ಅಂದರೆ ಈಥೇನ್ನ ಅಣುಸೂತ್ರ ಏನಪ್ಪ ಅಂದರೆ C2H6. ಓಕೆ, ಈ C2H6 ಅಲ್ಲಿ ಕೋವೆಲೆಂಟ್ ಬಂಧಗಳು ಎಷ್ಟಿದ್ದಾವೆ ಅನ್ನೋದನ್ನು ಕೇಳಿದರು. ಸೊ ಅದನ್ನು ತಾವುಗಳು ಬರಿಬೇಕಿತ್ತು. 2ನೇ ಪ್ರಶ್ನೆ, ಅಷ್ಟಕಗಳ ನಿಯಮ ಪ್ರತಿಪಾದಿಸಿದವರು ಯಾರು. ದೊಬರೈನರ್, ನ್ಯೂಲ್ಯಾಂಡ್ಸ್, ಜೋಹಾನ್, ಮೆಂಡಲು. ಈ 4ರಲ್ಲಿ ಯಾರು ಅಷ್ಟಕಗಳ ನಿಯಮವನ್ನು ಏನು ಮಾಡಿದ್ರಪ್ಪ ಅಂದ್ರೆ ಪ್ರತಿಪಾದನೆಯನ್ನು ಮಾಡಿದರು. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಿತ್ತು. 2 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಪ್ರಶ್ನೆ 3, ಮನುಷ್ಯರಲ್ಲಿ ವೃಷಣಗಳು ಯಾವ ಕಾರ್ಯವನ್ನು ನಿರ್ವಹಿಸ್ತವೆ. ಪಳೆಯುಳಿಕೆಗಳು ಎಂದರೆ ಏನು. 2 ಕ್ವಶನನ್ನು ಏನು ಮಾಡಿದ್ದೀವಿ ಅಂದರೆ ಒಂದೊಂದೇ ವಾಕ್ಯದಲ್ಲಿ ತಾವೇನು ಮಾಡಬೇಕಾಗಿತ್ತು, ವಿದ್ಯಾರ್ಥಿಗಳೇ ಉತ್ತರಗಳನ್ನು ಕೊಡಬೇಕಿತ್ತು. ಮನುಷ್ಯನಲ್ಲಿರ್ತಕ್ಕಂಥ ವೃಷಣಗಳು ಯಾವ ಕಾರ್ಯವನ್ನು ನಿರ್ವಹಿಸ್ತವೆ, ಆಮೇಲೆ ಪಳೆಯುಳಿಕೆಗಳು ಅಂದರೆ ಏನು ಅಂತಕ್ಕಂಥದ್ದು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 5 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 10 ಅಂಕ. 5ನೇ ಪ್ರಶ್ನೆ, ರಚನಾ ವಿನ್ಯಾಸ ಬರೆಯಿರಿ. ಹಾಗಾದ್ರೆ ಈ ಕೆಳಗನೆ ಇರ್ತಕ್ಕಂಥವುಗಳಿಗೆ ಅದರ ಅನುಸೂತ್ರ ಬರಿಬೇಕು, ರಚನಾ ವಿನ್ಯಾಸವನ್ನು ಸಹಿತ ಬರಿಬೇಕು. 1ನೇದು ಮೀಥೇನ್, 2ನೇದು ಬ್ಯೂಟೇನ್. ಅದರ ಅನುಸೂತ್ರ, ರಚನಾ ಸೂತ್ರವನ್ನು ಬರೆದ್ರೆ 2 ಅಂಕ ಕೊಡ್ತಾರೆ. 6ನೇ ಪ್ರಶ್ನೆ ಇತ್ತು, ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿರಿ. ಸಾಬೂನುಗಳು ಯಾವತ್ತಿರನಾಗಿರ್ತಕ್ಕಂಥ ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾವ ಅನ್ನೋದನ್ನು ಉತ್ತರವನ್ನು ಬರಿಬೇಕಿತ್ತು. ಪ್ರಶ್ನೆ 7, ಅದರಲ್ಲಿ 1ನೇದಿದೆ, ಡೊಬರೈನರ ವರ್ಗೀಕರಣದ ಮಿತಿಗಳು ಯಾವುವು. ಡೊಬರೈನ್ ಏನು ಮಾಡ್ತಾನಪ್ಪ ಅಂದ್ರೆ ವರ್ಗೀಕರಣವನ್ನು ಮಾಡ್ತಾನೆ. ಬಟ್ ಆ ವರ್ಗೀಕರಣದ ಮಿತಿಗಳನ್ನು ತಾವೇನು ಮಾಡಬೇಕಿತ್ತು, ವಿದ್ಯಾರ್ಥಿಗಳೇ ಬರಿಬೇಕಿತ್ತು. 2ನೇ ಪ್ರಶ್ನೆ, ನ್ಯೂಲ್ಯಾಂಡ್ಸ್ ಪ್ರತಿಪಾದಿಸಿದ ಅಷ್ಟಕಗಳ ನಿಯಮದ ಮಿತಿಗಳು ಯಾವುವು. ಪ್ರಶ್ನೆ 8, ಮೆಂಡಲಿಯು ತಮ್ಮ ಆವರ್ತ ಕೋಷ್ಟಕದ ರಚನೆಗೆ ಉಪಯೋಗಿಸಿದ ಮಾನದಂಡಗಳು ಯಾವುವು. 9ನೇ ಪ್ರಶ್ನೆ ಇತ್ತು, ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳು ಯಾವುವು ಅಂತ. ಸೊ ಇಷ್ಟು ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ 5 ಕ್ವಶನ್ಸ್ಗಳನ್ನು 2 ಮಾರ್ಕ್ಸಿಗೆ ತೆಗೆದುಕೊಂಡಿದ್ದೀವಿ. 4 ಪಾಠದಿಂದ ವೇಟೇಜ್ಗಳನ್ನು ಹಾಕಿದ್ದೀವಿ. ಮತ್ತು ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳೇನಿದಾವಲ್ಲ ಅವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಇದ್ದಾವೆ.
ಯಾಕಂದ್ರೆ ಆಲ್ರೆಡಿ ಹಿಂದೆ ಇರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗಳಾಗಿರ್ಬೋದು, ಪೂರಕ ಪರೀಕ್ಷೆಗಳಾಗಿರ್ಬೋದು, ಅವೆಲ್ಲ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ರಿಪೀಟ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಈ ಪ್ರಶ್ನೆಗಳ ನಾಲೆಡ್ಜ್ಗಳನ್ನು ತಮಗೆ ಇರಬೇಕು. ಮತ್ತು ಇವು ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಕ್ವಶನ್ಸ್ಗಳು ಇರೋದ್ರಿಂದ ನಾವೇನು ಮಾಡಿದ್ದೀವಿ, ಇವೇ ಕ್ವಶನ್ಸ್ಗಳನ್ನು ಸಾಧ್ಯವಾದಷ್ಟು ಈ ಕ್ವಶನ್ ಪೇಪರಲ್ಲಿ ನಾವು ನಿಮ್ಗೆ ಏನು ಮಾಡಿದ್ದೀವಿ, ಸ್ಟ್ರೆಸ್ಸನ್ನು ಮಾಡಿದ್ದೀವಿ. ಇನ್ನು 2 ಅಂಕದ ಪ್ರಶ್ನೆಗಳಂತೂ ಮುಗೀತು. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಸೊ 3 ಅಂಕಕ್ಕೂ ಕೂಡ ಇಲ್ಲಿರ್ತಕ್ಕಂಥದ್ದು ಪ್ರಶ್ನೆ ಫಸ್ಟ್ ಬಂತು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಪ್ರಶ್ನೆ, ತಲಾ 1ಕ್ಕೆ 3 ಅಂಕ, ಒಟ್ಟು 6 ಅಂಕ. ಒಂದು ಹೂವಿನ ನೀಳಛೇದದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಎಸ್, ಒಂದು ಹೂವಿನ ಏನು ಮಾಡಬೇಕು, ನೀಳಛೇದದ ಅಂದರೆ ಅಡ್ಡ ಭಾಗ ಅಂತೀವಲ್ಲ, ಅದರ ಚಿತ್ರಗಳನ್ನು ತಾವೇನು ಮಾಡಬೇಕಾಗಿತ್ತು, ಅಂದವಾಗಿ ಬಿಡಿಸಬೇಕು. ಜೊತೆಗೆ ಭಾಗಗಳನ್ನು ಸಹಿತ ಗುರುತಿಸ್ತಕ್ಕಂಥ ಕೆಲಸವನ್ನು ಸಹಿತ ಆಗಬೇಕು. ಈ ಕ್ವಶನ್ ಪೇಪರ್ನ ಲಾಸ್ಟ್ ಕ್ವಶನ್ ಇತ್ತು. ಎಸ್, ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಪ್ರತಿ ಸರಿ ಕ್ವಶನ್ ಪೇಪರಲ್ಲಿ ಇಲ್ಲಿಂದ ಕ್ವಶನ್ಸ್ಗಳು ನೋಡುತ್ತೇನೆ ಇರ್ತೀವಿ. ರಚನಾನುರೂಪಿ ಅಂಗಗಳು, ಕಾರ್ಯಾನುರೂಪಿ ಅಂಗಗಳು. ಸೊ ನೀವೇನು ಮಾಡಬೇಕಾಗಿತ್ತಂದರೆ ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳನ್ನು ಉದಾಹರಣೆಗಳೊಂದಿಗೆ ಬರೆದ್ರೆ ಸೊ ನಿಮಗೂ ಎಷ್ಟು ಕೊಡ್ತಾರಪ್ಪ ಅಂದರೆ 3 ಅಂಕಗಳು ಸಿಗ್ತಾವೆ. ಸೊ ಇಷ್ಟು ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ SSLCಯ FA3 ಕ್ವಶನ್ ಪೇಪರನ್ನು ಸೈನ್ಸಲ್ಲಿ ನಾವೇನು ಮಾಡಿದ್ದೀವಿ, ಪೋಸ್ಟನ್ನು ಮಾಡಿದ್ದೀವಿ. ಸೊ ಉಳಿದ ಸಬ್ಜೆಕ್ಟ್ಗಳನ್ನು ಸಹಿತ ಪೋಸ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ವಿಡಿಯೋ ನೋಡಿದ ಕೂಡಲೇ ಲೈಕ್ಗಳನ್ನು ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೋಷಿಯಲ್ ಸೈನ್ಸ್ ಹಿಂದಿ ವಿಷಯದ ತುಂಬಾ ನಾವು ಕ್ವಶನ್ ಆನ್ಸರ್ ವಿಡಿಯೋಗಳನ್ನು ಹಾಕಿದ್ದೀವಿ. ನೋಡಿ, ಎಲ್ಲ ಪಾಠಗಳಿದ್ದಾವೆ. ಸಾಧ್ಯವಾದಷ್ಟು ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ಪಾಠಗಳನ್ನೇ ಇದ್ದಾವೆ. ಆ ವಿಡಿಯೋಗಳನ್ನು ನೋಡಿದರೆ ಸಾಕು, ಯಾವ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಆನ್ಸರ್ಸ್ಗಳನ್ನು ಓದೋ ಅವಶ್ಯಕತೆ ಇಲ್ಲ. ಭಾಳ ಸರಳ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೀವಿ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಒಂದು ವ್ಯೂಸ್ಗಳು ತುಂಬಾ ಇದ್ದಾವೆ. ನಿಮ್ಮ ವ್ಯೂಸ್ಗಳಿಗೆ ನಾವೆಲ್ಲ ಕೂಡ ಭಾಳಷ್ಟು ಥ್ಯಾಂಕ್ಸ್ ಹೇಳ್ತೀವಿ. ಬಟ್ ಏನಪ್ಪ ಅಂತಂದ್ರೆ ಸಬ್ಸ್ಕ್ರಿಪ್ಷನ್ಗಳು ಬರೋದಿಲ್ಲ, ಸಬ್ಸ್ಕ್ರೈಬ್ಗಳು ಆಗೋದಿಲ್ಲ. ಸೊ ಅದುವೇ ನಮಗಿರ್ತಕ್ಕಂಥ ಒಂದು ಬೇಜಾರು. ನೀವು ಏನು ಮಾಡಬೇಕಪ್ಪ ಅಂತಂದರೆ ಸಬ್ಸ್ಕ್ರೈಬ್ಗಳನ್ನು ಮಾಡಬೇಕು. ಮತ್ತು ನಿಮ್ಮ ಶಾಲೆ ಫ್ರೆಂಡ್ ಸರ್ಕಲಲ್ಲಿರ್ತಕ್ಕಂಥ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಈ ಲಿಂಕ್ಗಳನ್ನು ಹೆಚ್ಚೆಚ್ಚು ನೀವೇನು ಮಾಡಬೇಕು, ಶೇರನ್ನು ಸಹಿತ ಮಾಡಬೇಕು. ನೀವು ನೋಡಬೇಕು, ಬೇರೆಯವ್ರಿಗೂ ಕೂಡ ಏನಾಗ್ತದಪ್ಪ ಅಂದರೆ ಬೆನಿಫಿಟ್ ಆಗ್ತದೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.